ಇವತ್ತು ನಾನು ಹೋಗ್ತಾ ಇರೋದು HAL ಮ್ಯೂಸಿಯಮ್ಗೆ. ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ. ತುಂಬ ದಿವಸದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಯಾವತ್ತೂ ನನಗೆ ಚಾನ್ಸ್ ಸಿಕ್ಕಿರಲಿಲ್ಲ ಹೋಗಬೇಕು ಅಂತ. ಇವತ್ತು ಟೈಮ್ ಸಿಕ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ರ್ಯಾಪಿಡೋ ಬುಕ್ ಮಾಡಿಕೊಂಡು HAL ಮ್ಯೂಸಿಯಮ್ ಕಡೆಗೆ ಪ್ರಯಾಣ. ಸೊ ಟಿಕೆಟ್ನ ಬೈ ಮಾಡಿ ₹120 ಬಿತ್ತು ನನಗೆ ಟಿಕೆಟು. ಸೊ ಎಂಟ್ರಿ ಕೊಡೋಣ. ಸೊ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಬ್ಲಾಗಿಂಗು. ನಾನಿವಾಗ HALಗೆ ಬಂದಿದ್ದೀನಿ. HAL ಮ್ಯೂಸಿಯಮ್ ಬೆಂಗಳೂರಲ್ಲಿರೋದು. ಸೊ ನನಗೂ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಅದು ಬಂದು HAL HF-24 ಮಾರ್ಕ್ ಅಂತ. ಇದು ಬಂದು ಒನ್ ಆಫ್ ದ ಫಸ್ಟ್ ಜೆಟ್ ಫೈಟರು. ಇದನ್ನು ಡಿಸೈನ್ ಮಾಡಿರೋದು ಒಬ್ಬ ಜರ್ಮನ್ ಏರೋನಾಟಿಕಲ್ ಇಂಜಿನಿಯರು, ಕರ್ಟ್ ಟ್ಯಾಂಕ್ ಅಂತ. ಮತ್ತು ಇದು ಬಂದು MEG-24 ಫೈಟರ್ ಜೆಟ್ಟು. ಇವಾಗ ರಿಟೈರ್ಡ್ ಆಗಿದೆ. ಇದಕ್ಕೊಂದು ನಿಕ್ನೇಮು ಕೂಡ ಇದೆ, ಫ್ಲೈಯಿಂಗ್ ಕಾಫಿನ್ ಅಂತ. ಇವಾಗ ಅದನ್ನು ರಿಪ್ಲೇಸ್ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿರೋ ಹಾಗೆ ತೇಜಸ್. ಈಗ ನೀವು ನೋಡ್ತಾ ಇರೋದು HAL ಅಜಿತ್ ಅಂತ. ಅದರ ಅರ್ಥ ಅನ್ಡಿಫೀಟೇಬಲ್. ಇದನ್ನು ಬಂದು ಇಂಡಿಯನ್ ಏರ್ಫೋರ್ಸು ಬಿಟ್ವೀನ್ 1977ಇಂದ 1991 ತನಕ ಯೂಸ್ ಮಾಡ್ತಾರೆ. ಹೆಂಗಿರುತ್ತೆ ಏನು ಎತ್ತ ಅಂತ ನನಗೂ ಗೊತ್ತಿಲ್ಲ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಹಿಂಗೆ ಏನು ಎತ್ತ ಅಂತ. ಇದೆ ಅನ್ಸುತ್ತೆ ಎಂಟ್ರಿ, ನನಗೂ ಗೊತ್ತಿಲ್ಲ. ನೋಡ್ತಿದ್ದೀರಲ್ಲ, ಆ ಹುಡುಗಿ ಹೆಂಗೆ ಕೈ ಮೂಮೆಂಟ್ ಮಾಡ್ತಾಳೆ, ಹಂಗೆ ಪ್ಲೇನು ಕೂಡ ಮೂವ್ ಆಗುತ್ತೆ. ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಡ್ರಾಯಿಂಗ್ ಮಾಡ್ತಿದ್ದಾರೆ. ಈ ಹೆಲಿಕಾಪ್ಟ್ರು, ಸ್ಪೇಸ್ಶಿಪ್ ಎಲ್ಲ ಹೆಂಗಿರುತ್ತೆ ಆ ಪಾಯಿಂಟ್ ಆಫ್ ವ್ಯೂ ಹಿಡ್ಕೊಂಡು ಮಾಡಿರೋದು. In 1992, my indigenous ALH drove to flight. I was no longer just building aircraft, I was building national trust. When the MiG-21 neared retirement, I faced a choice: import a replacement or build belief. ಇಂಡಿಯಾದಲ್ಲಿ ಬಿಲ್ಡ್ ಆಗಿರೋ ಒನ್ ಆಫ್ ದ ಲೈಟ್ ವೆಯ್ಟ್ ಏರ್ಕ್ರಾಫ್ಟು. ಅದ್ರ ಬಗ್ಗೆ ಡೀಟೇಲ್ಡಾಗಿ ಹೇಳಿದ್ದಾರೆ. On the 4th of January 2001, the first demonstrator flew. It was named Tejas.
ಇವಾಗ ನೋಡಿದ್ದು ನಾವು ಸೆಕೆಂಡ್ ಬಿಲ್ಡಿಂಗು. ಇವಾಗ ಇನ್ನೊಂದು ಬಿಲ್ಡಿಂಗ್ ಇದೆ HL1 ಅಂತ, ಅಲ್ಲಿ ಹೋಗಿ ನೋಡೋಣ. ಇದೆ HL1, ಬನ್ನಿ ಒಳಗಡೆ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ. ಒಳಗಡೆ ಬರ್ತಿದ್ದಂಗೆ ನೀವು ನೋಡ್ಬೋದು, ಏರ್ಕ್ರಾಫ್ಟ್ ಪಾರ್ಟ್ಸ್ನ ಹಾಕಿ ಡಿಸೈನಾಗಿ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಇಲ್ಲಿ ನೋಡ್ತಿರೋಂಗೆ ಇಂಡಿಯನ್ ಡಿಫ್ರೆಂಟ್ ಏರ್ಕ್ರಾಫ್ಟ್ಸ್ ಮಿನಿಯೇಚರ್ ಮಾಡಲಲ್ಲಿ ಮಾಡಿ ಇಕ್ಕಿದ್ದಾರೆ. ಇದು ನೋಡಿ, ಡಿಫ್ರೆಂಟ್ ಆಗಿದೆ. ಇಲ್ಲಿ HL ಯಾವಾಗಿಂದ ಸ್ಟಾರ್ಟ್ ಆಗಿತ್ತು, ಫುಲ್ ಹಿಸ್ಟ್ರಿ ಏನು, 1950ಇಂದ 2026 ತನಕ ಏನು ಪ್ರೋಗ್ರೆಸ್ ಆಗಿದೆ ಅದ್ರ ಬಗ್ಗೆ ಫುಲ್ಲು ಡೀಟೇಲ್ಡಾಗೆ ಇಲ್ಲಿ ಹಾಕಿದ್ದಾರೆ. ಏರ್ಕ್ರಾಫ್ಟಿನ ಡಿಫ್ರೆಂಟ್ ಪಾರ್ಟ್ಸು ನೀವು ನೋಡ್ತಿರೋಂಗೆ. HL ಬಂದು ಇಸ್ರೋಗೆ ಪ್ರೊಪೆಲ್ಲರ್ ಬಿಲ್ಡ್ ಮಾಡೋದಕ್ಕೆ, ರಾಕೆಟ್ ಪ್ರೊಪೆಲ್ಲರ್ ಬಿಲ್ಡ್ ಮಾಡೋದಕ್ಕೆ ಅವರ ಪಾರ್ಟ್ನರ್. HL ಪ್ರೊಡಕ್ಷನ್ ಬಂದು ಕೇರಳ, ವೆಸ್ಟ್ ಬೆಂಗಾಲ್, ತೆಲಂಗಾಣ, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಒಡಿಶಾ, ಕರ್ನಾಟಕದಲ್ಲಿದೆ. ಕರ್ನಾಟಕದಲ್ಲಿ ಬಂದು ಬೆಂಗಳೂರು ಮತ್ತು ತುಮಕೂರಲ್ಲಿ ಪ್ರೊಡಕ್ಷನ್ ಇದೆ. ಇದು ಬಂದು ಗ್ಯಾಸ್ ಟರ್ಬೈನು. ಇದು ಮೇನ್ಲಿ ಏರ್ಕ್ರಾಫ್ಟಲ್ಲಿ ಥ್ರಸ್ಟು ಮತ್ತು ಪವರ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ಡೀಟೇಲ್ಡಾಗಿ ತೋರಿಸಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ಪು. ಟರ್ಬೈನ್ನ ಸ್ಪ್ಲಿಟ್ ಮಾಡಿ ಡೀಟೇಲ್ಡಾಗಿ ತೋರಿಸಿದ್ದಾರೆ. ಇಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಒಂದು ಟರ್ಬೈನು, ಹೆಂಗೆ ಥ್ರಸ್ಟು ಜನ್ರೇಟ್ ಆಗುತ್ತೆ, ಥ್ರಸ್ಟು ಮತ್ತು ಪವರು ಅಂತ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ಬೈನ್ಸು ಕೂಡ ಇದೆ ನೋಡ್ತಿರೋದು. ನೀವಿಲ್ಲಿ ನೋಡ್ಬೋದು ಗಣ್ಯ ವ್ಯಕ್ತಿಗಳದ್ದು ಫೋಟೋ ಹಾಕಿದ್ದಾರೆ. ಸರ್ದಾರ್ ತುಕರಾಮ್, ಆಸ್ಟ್ರೋನಾಟ್ ಕಲ್ಪನಾ ಚಾವ್ಲಾ, ಗುಂಜನ್ ಸಕ್ಸೇನಾ, ಅನ್ಸಾ ಶರ್ಮಾ, ಮೋಹನ್ ಸಿಂಗ್ ಚಿತ್ತರ್ವಾಲ್, ಪದ್ಮಶ್ರೀ ಡಾಕ್ಟರ್ ಟೆಸ್ಸಿ ಥಾಮಸ್.
ಇವೆಲ್ಲ ರಿಯಲ್ ಸೈಜ್ ಡಮ್ಮಿ ಮಾಡಲ್ಸು. ರಿಯಲ್ ಲೈಫಲ್ಲಿ ಏರ್ಕ್ರಾಫ್ಟು ಅಥವಾ ಹೆಲಿಕಾಪ್ಟರ್ ಇದ್ದರೆ ಹೆಂಗೆ ಕಾಣಿಸುತ್ತೆ ಅಂತ. ಏರೋಪ್ಲೇನು, ಹೆಲಿಕಾಪ್ಟರ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋರು ಖಂಡಿತ ಈ ಜಾಗಕ್ಕೆ ಒಂದ್ಸಲಿ ವಿಸಿಟ್ ಮಾಡಿ. ಪ್ರೈಸು ಕಡಿಮೆ ಇದೆ. ಫ್ರೀ ಮಾಡಿಕೊಂಡು ಫ್ಯಾಮಿಲಿ ಜೊತೆಗೆ ಬಂದು ನೋಡಿ. ತುಂಬ ಇನ್ಫಾರ್ಮೇಷನ್ ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು HAL ಗೂಡ್ಸ್ನ ಬೈ ಮಾಡ್ಬೋದು. ಹೆಂಗೆ ಅಂದರೆ ಮಿನಿಯೇಚರ್ ಪ್ಲೇನ್ಸು, ಮನೆಗೆ ಒಂಥರ ಮೆಮೊರಿಯಲ್ ಆಗಿ ಏನಾರು ಐಟಮ್ಸ್ ಬೇಕಂತಂದರೆ ನಾನು ಕೂಡ ಇಲ್ಲಿಂದ ಕೀ ಬಂಚ್ನ ತೊಗೊಂಡಿದ್ದೀನಿ. ನೀವು ಕೂಡ ಬೈ ಮಾಡಿ. ಇದೇ ರೀತಿಯಾಗಿರೋ ವೀಡಿಯೋಸ್ ಬೇಕಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.